ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟೆಕ್ ಸುದ್ದಿನ ಶುರು ಮಾಡಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಇನ್ನೂ ತುಂಬಾ ಟೆಕ್ ವಿಡಿಯೋಸ್ಗಳು ಹಾಗೆ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ಬರುತ್ತೆ. ನಮ್ಮ ಜೊತೆನೇ ಇರಿ. ಇವತ್ತಿನ ಮೊದಲನೇ ಟೆಕ್ ಸುದ್ದಿ ಬಗ್ಗೆ ನಾವು ಮಾತಾಡೋದಾದ್ರೆ, ಟೆಕ್ ನ್ಯೂಸ್ ಬ್ರೋ ಕನ್ನಡ ಎಂಬ ನಮ್ಮ ಚಾನಲ್ ಮೊನಿಟೈಸ್ ಆಗಿದೆ. ಅದಕ್ಕೆಲ್ಲ ನೀವೇ ಕಾರಣ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗಿ. ಇದರಿಂದ ನನಗೆ ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಜಾಯ್ನ್ ಆಗಿ. ಚಂದ್ರಯಾನ 4 ಈ ವರ್ಷದ ಕೊನೆ ಅಷ್ಟರಲ್ಲಿ ಲಾಂಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕನಸಿನ ಯೋಜನೆ ಗಗನಯಾನ ಬಹುತೇಕ ಸಿದ್ಧವಾಗಿದ್ದು ವರ್ಷಾಂತ್ಯದಲ್ಲಿ ಉಡಾವಣೆ ಆಗೋ ಸಾಧ್ಯತೆ ಇದೆ ಅಂತ ಇಸ್ರೋ ಅಧ್ಯಕ್ಷರಾದ ಎಸ್ ಸೋಮನಾಥ್ ಅವರು ಹೇಳಿದ್ದಾರೆ. ರೀಸೆಂಟ್ ಆಗಿ ಬೆಂಗಳೂರಲ್ಲಿ ನಡೆಯುತ್ತಿರುವ ಸ್ಪೇಸ್ ಎಕ್ಸ್ಪೋ 2024 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನ್ಯೂಸ್ ರಿಪೋರ್ಟರ್ ಜೊತೆಗೆ ಮಾತನಾಡಿದ ಸೋಮನಾಥ್ನವರು, ಗಗನಯಾನ ಉಡಾವಣೆಗೆ ಸಿದ್ಧವಾಗಿದೆ. ಈ ವರ್ಷ ಅಂತ್ಯದ ವೇಳೆಗೆ ನಾವು ಅದನ್ನ ಉಡಾವಣೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ನೋಡೋಣ ನಾವು ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಲಾಂಚ್ ಆಗಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗ್ಲಿ. ಚಂದ್ರಯಾನ್ 3 ತರನೇ ಇದು ಕೂಡ ಸಕ್ಸಸ್ಫುಲ್ ಲ್ಯಾಂಡ್ ಆದ್ರೆ ನಮ್ಮ ಇಂಡಿಯಾಗೆ ಹೆಮ್ಮೆಯ ವಿಷಯನೇ. ಇದ್ರ ಬಗ್ಗೆ ಏನಾದ್ರೂ ಇನ್ನೂ ಅಪ್ಡೇಟ್ ಸಿಕ್ಕರೆ ನಾನು ನೆಕ್ಸ್ಟ್ ಬರೋ ಟೆಕ್ ಸುದ್ದಿಯಲ್ಲಿ ಹೇಳ್ತೀನಿ. ಟ್ರೂ ಕಾಲರ್ ಯೂಸ್ ಮಾಡೋರಿಗೆ ಒಂದು ಗುಡ್ ನ್ಯೂಸ್. ಏನು ಅಂತ ಅಂದ್ರೆ, ಸ್ಪ್ಯಾಮ್ ಕಾಲ್ ನ ಬ್ಲಾಕ್ ಮಾಡಲು ಟ್ರೂ ಕಾಲರ್ ಹೊಸ ಆಟೋ ಬ್ಲಾಕ್ ಸ್ಪ್ಯಾಮ್ ಫೀಚರ್ ನ ತರ್ತಾ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ನಿಮ್ಗೆ ಬರೋ ಸ್ಪ್ಯಾಮ್ ಕಾಲ್ ಹಾಗೆ ಮೆಸೇಜ್ ನ ಡಿಟೆಕ್ಟ್ ಮಾಡಿ ಅದನ್ನ ಬ್ಲಾಕ್ ಮಾಡಲು ಇದು ಹೆಲ್ಪ್ ಮಾಡುತ್ತೆ. ಈ ಫೀಚರ್ ಏನು ಹೊಸದೇನೂ ಅಲ್ಲ. ಇದಕ್ಕೂ ಮುಂಚೆ ಟೆಲಿಕಾಂ ಕಂಪನಿಯಾದ ಏರ್ಟೆಲ್ ಸಹ ತನ್ನದೇ ಆದ ಏರ್ಟೆಲ್ AI ಸ್ಪ್ಯಾಮ್ ಕಾಲ್ ಡಿಟೆಕ್ಟರ್ ಟೂಲ್ ನ ಇಂಟ್ರೊಡ್ಯೂಸ್ ಮಾಡಿಸಿತ್ತು. ಇದೇ ತರ ಈ ಮೊಬೈಲ್ ಅಪ್ಲಿಕೇಶನ್ ಟ್ರೂ ಕಾಲರ್ ಕೂಡ ಸ್ಪ್ಯಾಮ್ ಕಾಲ್ ಹಾಗೆ ಮೆಸೇಜ್ ನ ಆಟೋಮೆಟಿಕ್ ಆಗಿ ಬ್ಲಾಕ್ ಮಾಡೋ ಹೊಸ ಫೀಚರ್ ನ ತಂದಿದೆ. ಈ ಫೀಚರ್ ಪ್ರಸ್ತುತ ಐಫೋನ್ ಯೂಸರ್ಸ್ಗೆ ಮಾತ್ರ ಅವೈಲಬಲ್ ಇದೆ. ಮುಂದೆ ಬರೋ ದಿನಗಳಲ್ಲಿ ಆಂಡ್ರಾಯ್ಡ್ ಯೂಸರ್ಸ್ಗೂ ಕೂಡ ಈ ಫೀಚರ್ ಬರುತ್ತೆ. ವೇಟ್ ಮಾಡಿ ನೋಡೋಣ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ. ಈ ಫೀಚರ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಬಂದಾಗ ನಾನು ಸಹ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ವಿವೋ ಹಾಗೆ ಐಕ್ಯೂ ಫೋನ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್. ಏನು ಅಂತ ಅಂದ್ರೆ, ಫನ್ ಟಚ್ OS 15 ಬರ್ತಾ ಇದೆ. ರೀಸೆಂಟ್ ಆಗಿ ವಿವೋ ಫನ್ ಟಚ್ OS 15 ಅನೌನ್ಸ್ ಮಾಡಿದೆ. ಇದರಲ್ಲಿ ತುಂಬಾ ಫೀಚರ್ಸ್ ಗಳು ಇದಾವೆ. ನೀವು ಎಷ್ಟು ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಹತ್ರ ಏನಾದ್ರೂ ವಿವೋ ಅಥವಾ ಐಕ್ಯೂ ಫೋನ್ ಇದ್ರೆ ನೀವು ಸಹ ಚೆಕ್ ಮಾಡಿ ಯಾವ್ಯಾವ ಫೋನ್ ಅಲ್ಲಿ ಈ ಫನ್ ಟಚ್ OS 15 ಅಪ್ಡೇಟ್ ಸಿಗುತ್ತೆ ಅಂತ. ಸ್ಕ್ರೀನ್ ಅಲ್ಲಿ ಹಾಕಿದೀನಿ, ವಿಡಿಯೋನ ನೀವು ಬೇಕಿದ್ರೆ ಪಾಸ್ ಮಾಡಿ ನೋಡಿ. ವಿವೋ ಫೋನ್ಸ್ ಬಗ್ಗೆನೂ ಹಾಕಿದೀನಿ ಹಾಗೆ ಐಕ್ಯೂ ಫೋನ್ಸ್ ಬಗ್ಗೆನೂ ಹಾಕಿದೀನಿ ನೋಡಿ. ಹಾಗೆ ಆಂಡ್ರಾಯ್ಡ್ 15 ಬೇಟಾ ಅಪ್ಡೇಟ್ ಕೂಡ ಸಿಗುತ್ತೆ ನೋಡಿ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ನೇಮ್ ಅಫಿಷಿಯಲಿ ಚೇಂಜ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಅಲ್ಲ, ಈಗ ಇದು ಸ್ನ್ಯಾಪ್ಡ್ರ್ಯಾಗನ್ 8 Elite ಅಂತೆ. ನೇಮ್ ಯಾಕೆ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೇಮ್ ಚೇಂಜ್ ಮಾಡಿದ ತಕ್ಷಣ ಪರ್ಫಾರ್ಮೆನ್ಸ್ ಏನು ಜಾಸ್ತಿ ಆಗೋದಿಲ್ಲ, ಅದು ಅಷ್ಟೇ ಇರುತ್ತೆ. ಈ ಪ್ರೊಸೆಸರ್ ಇದೇ ತಿಂಗಳು 21ಕ್ಕೆ ಲಾಂಚ್ ಆಗುತ್ತೆ ಅಂತೆ. ನೋಡೋಣ ಲಾಂಚ್ ಆದಾಗ ಇದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಗೂಗಲ್ ಪಿಕ್ಸೆಲ್ 9a ಫೋನ್ ನ ಅಫಿಷಿಯಲ್ ಲುಕ್ ಲೀಕ್ ಆಗಿದೆ. ನೀವು ಸಹ ನೋಡಬಹುದು. ಗೂಗಲ್ ಪಿಕ್ಸೆಲ್ 9a ಹೀಗೆ ಇರುತ್ತೆ. ಈ ಫೋನ್ ತಗೋಬೇಕು ಅಂತ ಎಕ್ಸೈಟೆಡ್ ಆಗಿರೋರ್ಗೆ ನಂದು ಒಂದು ಅಡ್ವೈಸ್, ಈ ಫೋನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಗೂಗಲ್ ಪಿಕ್ಸೆಲ್ ಫೋನ್ ಬೇಕೇ ಬೇಕು ಅಂತ ಇದ್ರೆ ಗೂಗಲ್ ಪಿಕ್ಸೆಲ್ 8 ಫೋನ್ ತಗೊಳ್ಳಿ, ಅದೇ ಚೆನ್ನಾಗಿದೆ. ಗೂಗಲ್ ಪಿಕ್ಸೆಲ್ ಫೋನ್ ಅಲ್ಲಿ AI ಫೀಚರ್ಸ್ ನ ಬಿಟ್ಟು ಬೇರೆ ಯಾವುದೇ ಫೀಚರ್ಸ್ ಗಳು ಚೆನ್ನಾಗಿಲ್ಲ. ಗೂಗಲ್ ಪಿಕ್ಸೆಲ್ ಫೋನ್ ಗಳ ಪ್ರೈಸಿಂಗ್ ಜಾಸ್ತಿ ಆಗ್ತಾ ಇದೆ ಹೊರತು ಬೇರೆ ಫೀಚರ್ಸ್ ಗಳು ಜಾಸ್ತಿ ಆಗ್ತಾ ಇಲ್ಲ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 Ultra ನ ಡಮ್ಮಿ ಫೋನ್ಸ್ ನ ಫೋಟೋಸ್ ಲೀಕ್ ಆಗಿದ್ದಾವೆ. ನೀವು ಸಹ ನೋಡಬಹುದು, ಇದೇ ತರ ಇರುತ್ತೆ. ಹಾಗೆ ಇದ್ರ ಸ್ಪೆಸಿಫಿಕೇಶನ್ ಕೂಡ ಲೀಕ್ ಆಗಿದೆ. ಈ ಸ್ಪೆಸಿಫಿಕೇಶನ್ ರೂಮರ್ಸ್ ಆಗಿದ್ದಾವೆ. ಮುಂದೆ ಬರೋ ಟೈಮ್ ಅಲ್ಲಿ ಇದು ಚೇಂಜ್ ಆಗ್ಬಹುದು. ಏನಾದ್ರೂ ಚೇಂಜಸ್ ಆದ್ರೆ ನಾನು ಮುಂದೆ ಬರೋ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ. ಮೋಟರೋಲಾ G75 5G ಯುರೋಪ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ 6.78 ಇಂಚಸ್ FHD ಪ್ಲಸ್ IPS LCD ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. 5000 mAh ಬ್ಯಾಟರಿ ಸಿಗುತ್ತೆ. 30 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ ಇದೇ ತಿಂಗಳು ಸೇಮ್ ಸ್ಪೆಸಿಫಿಕೇಶನ್ ಜೊತೆಗೆ ಈ ಫೋನ್ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೆ. ಲಾವಾ ಅಗ್ನಿ 3 5G ಲಾಂಚ್ ಆಗ್ತಾ ಇದೆ. ಇದರಲ್ಲಿ 6.78 ಇಂಚಸ್ 1.5K AMOLED ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದ್ರ ಬ್ಯಾಕ್ ಸೈಡ್ 1.74 ಇಂಚಸ್ AMOLED ಸೆಕೆಂಡರಿ ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ MediaTek ಕಡೆಯಿಂದ Dimensity 7300X ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ.
ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. 66 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಇದರ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ ನಿಮ್ಗೆ 22,999ಗೆ ಸಿಗುತ್ತೆ. ಈ ಫೋನ್ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ನನ್ಗೆ ತಗೋಬಹುದು. ಇದೇ ತಿಂಗಳು 10ನೇ ತಾರೀಕು ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾದಲ್ಲಿ ಎಲಾನ್ ಮಸ್ಕ್ ಅವರು ಟೆಸ್ಲಾ ಕಡೆಯಿಂದ ವಿ ರೋಬೋಟ್ ಇವೆಂಟ್ ನಡೆಯಲಿದೆ. ಆ ಇವೆಂಟ್ ಅಲ್ಲಿ ಹೊಸ ರೋಬೋಟ್ಸ್ ನ ಲಾಂಚ್ ಮಾಡ್ತಾರಂತೆ. ಟೆಸ್ಲಾ ರೋಬೋಟ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಆ ರೋಬೋಟ್ಸ್ ತುಂಬಾ ಮಾಡರ್ನ್ ಹಾಗೆ ಫ್ಯೂಚರಿಸ್ಟಿಕ್ ಆಗಿರ್ತವೆ. ಲಾಸ್ಟ್ ಇಯರ್ ಲಾಂಚ್ ಆಗಿದ್ದ ಆಪ್ಟಿಮಸ್ ಜೆನ್ 2 ರೋಬೋಟ್ಸ್ ತುಂಬಾ ಇಂಪ್ರೂವ್ ಆಗಿತ್ತು. ಈಗ ಹೊಸ ರೋಬೋಟ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ನೋಡೋಣ ಈ ರೋಬೋಟ್ಸ್ ಗಳು ಎಷ್ಟು ಇಂಪ್ರೂವ್ ಆಗಿರುತ್ತೆ ಅಂತ. ರೀಸೆಂಟ್ ಆಗಿ ಕೌಂಟರ್ ಪಾಯಿಂಟ್ ಒಂದು ಸರ್ವೆ ಮಾಡಿ ರಿಪೋರ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಯಾವ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಫೋನ್ ಸೇಲ್ ಆದ್ಮೇಲೆ ಬೆಸ್ಟ್ ಸರ್ವಿಸ್ ನ ಕೊಡುತ್ತೆ ಅಂತ. ಈ ರಿಪೋರ್ಟ್ಸ್ ನ ಪ್ರಕಾರ ಓಪೋ ಬೆಸ್ಟ್ ಸರ್ವಿಸ್ ನ ಕೊಡುತ್ತೆ ಅಂತೆ. ಎರಡನೇದಾಗಿ ವಿವೋ, ಮೂರನೇದಾಗಿ ಶೌಮಿ ಹಾಗೆ ಸ್ಯಾಮ್ಸಂಗ್. ಆಫ್ಟರ್ ಸೇಲ್ ಸರ್ವಿಸ್ ಅಲ್ಲಿ ತುಂಬಾ ಫ್ಯಾಕ್ಟರ್ಸ್ ಗಳು ಇರುತ್ತೆ. ಹೇಗೆ ಅಂತಂದ್ರೆ ಫೋನ್ ಏನಾದ್ರೂ ರಿಪೇರ್ ಆದ್ರೆ ಅದನ್ನ ಎಷ್ಟು ಬೇಗ ಸರಿ ಮಾಡಿ ಕೊಡ್ತಾರೆ, ಇದರಿಂದ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಿದ್ದಾರ, ಹಾಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತಾ, ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಆ ಬ್ರ್ಯಾಂಡ್ ಜೊತೆಗೆ ಹೇಗಿದೆ ಅಂತ ನೋಡ್ಬೇಕಾಗುತ್ತೆ. ಈ ರಿಪೋರ್ಟ್ಸ್ ನ ಪ್ರಕಾರ ಓಪೋ ಫೋನ್ಸ್ ನ ಕಸ್ಟಮರ್ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರಂತೆ. ಈ ರಿಪೋರ್ಟ್ಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ಡೀಲ್ ಬಗ್ಗೆ ನಾವು ಮಾತಾಡೋದಾದ್ರೆ, ನಿಮ್ಗೇನಾದ್ರೂ ಒಂದು ಬೆಸ್ಟ್ ಸ್ಮಾರ್ಟ್ ವಾಚ್ ಒಂದು ಬೆಸ್ಟ್ ಬ್ರ್ಯಾಂಡ್ ಕಡೆಯಿಂದ ಅದು ಕಡಿಮೆ ಬಜೆಟ್ ಅಲ್ಲಿ ಬೇಕಾಗಿದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗ್ಬೋದು. ಬೋಟ್ ಕಡೆಯಿಂದ ಅನ್ಬೌಂಡ್ ನಿಯೋ ಸ್ಮಾರ್ಟ್ ವಾಚ್. ಇದರಲ್ಲಿ 1.8 ಇಂಚಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇದೆ. 100+ ಸ್ಪೋರ್ಟ್ಸ್ ಮೋಡ್ ಗಳು ಸಿಗುತ್ತೆ. 500 ನೈಟ್ ಬ್ರೈಟ್ನೆಸ್, ಹೆಲ್ತ್ ಹಾಗೆ SpO2 ಮಾನಿಟರಿಂಗ್ ಸಿಗುತ್ತೆ. ಈ ಸ್ಮಾರ್ಟ್ ವಾಚ್ ನಿಮ್ಗೆ 899ಗೆ ಅಮೆಜಾನ್ ಅಲ್ಲಿ ಸಿಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಗೇಮಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ, ಮೈಕ್ರೋಸಾಫ್ಟ್ ಫ್ಲೈಟ್ ಸಿಮ್ಯುಲೇಟರ್ 2024 ಈ ಗೇಮ್ 19 ನವೆಂಬರ್ಗೆ ಲಾಂಚ್ ಆಗ್ತಾ ಇದೆ. ಬೇಸಿಕಲಿ ಈ ಗೇಮ್ ಫ್ಲೈಟ್ ಗೇಮ್ ಆಗಿದೆ. ನೋಡೋಕು ಮತ್ತೆ ಆಡೋಕು ಗೇಮ್ ಚೆನ್ನಾಗಿದೆ. ಇದರಲ್ಲಿ ಮಲ್ಟಿಪಲ್ ಫ್ಲೈಟ್ ಆಪ್ಷನ್ ಸಿಗುತ್ತೆ. ಈ ಗೇಮ್ ಮೈಕ್ರೋಸಾಫ್ಟ್ ವಿಂಡೋಸ್ ಹಾಗೆ Xbox ಸೀರೀಸ್ ಅಲ್ಲಿ ಸಿಗುತ್ತೆ. ನಿಮ್ಗೇನಾದ್ರೂ ಫ್ಲೈಟ್ ಗೇಮ್ಸ್ ಇಷ್ಟ ಆಗುತ್ತೆ ಅಂತಂದ್ರೆ ಈ ಗೇಮ್ ನ ನೀವು ಆಡ್ಬೋದು. ಇದನ್ನು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಇವತ್ತಿನ ಫ್ಯಾಕ್ಟ್ ಏನು ಅಂತ ಅಂದ್ರೆ, ಮನುಷ್ಯನ ದೇಹದಲ್ಲಿನ ಬೆರಳುಗಳ ಉಗುರುಗಳು 3.47 ಮಿಲಿಮೀಟರ್ ಪರ್ ಮಂತ್ ಸ್ಪೀಡ್ ಅಲ್ಲಿ ಬೆಳೆಯುತ್ತೆ. ನಮ್ಮ ಎಲ್ಲಾ ಬೆರಳುಗಳಲ್ಲಿ ನಮ್ಮ ಕೈಯ ಮಧ್ಯದ ಬೆರಳಿನ ಉಗುರು ಜಾಸ್ತಿ ಬೇಗ ಬೆಳೆಯುತ್ತೆ. ಹಾಗೆ ನಮ್ಮ ಕಾಲಿನ ಬೆರಳಿನ ಉಗುರು ನಿಧಾನವಾಗಿ ಬೆಳೆಯುತ್ತೆ. ನಮ್ಮ ಜೀವನ ಪೂರ್ತಿ ನಾವು 2 ರಿಂದ 4 kg ಅಷ್ಟು ಉಗುರನ್ನ ಕಟ್ ಮಾಡ್ತೀವಿ. ಈ ಉಗುರುಗಳು ನಮ್ಮ ದೇಹದ ಒಂದು ಭಾಗ ಆಗಿರುತ್ತೆ. ನಮ್ಮ ಸ್ಕಿನ್ ಸೆಲ್ ಆಗಿರುತ್ತೆ. ಸ್ಕಿನ್ ಸೆಲ್ಸ್ ನ ಅಪೆಂಡೇಜಸ್ ಅಂತ ಕರಿತೀವಿ. ಈ ಸ್ಕಿನ್ ಸೆಲ್ಸ್ ನ ಬೇಸಿಕ್ ಮೆಟೀರಿಯಲ್ ಕೆರಾಟಿನ್ ಆಗಿರುತ್ತೆ. ಈ ಕೆರಾಟಿನ್ ಒಂದು ರೀತಿಯ ಪ್ರೋಟೀನ್ ಆಗಿದೆ. ಈ ಕೆರಾಟಿನ್ ನಮ್ಮ ಉಗುರು ಹಾಗೆ ನಮ್ಮ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವ ಟೆಕ್ ಸುದ್ದಿ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.